ಧರ್ಮಸ್ಥಳಕ್ಕೆ ಹೋಗ್ತಿರೋದು. ಅಲ್ಲಿ ರೂಮ್ ಬುಕ್ ಮಾಡಿರೋದು. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಪಾಪುದು ಜವಳ ಮಾಡಿಸಿದ್ದು ಅಂದರೆ ಕೂದಲು ತೆಗೆಸಿದ್ದು ವ್ಲಾಗು. ನಾವು ಅವನ ಜವಳ ಮಾಡಿಸಿದ್ದು ನಾವು ಧರ್ಮಸ್ಥಳದಲ್ಲಿ, ಆದರೆ ಅದ್ರ ಹಿಂದಿನ ದಿವಸ ಶಾಸ್ತ್ರ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಮಾವನ ತೊಡೆ ಮೇಲೆ ಅವನನ್ನು ಕೂರಿಸಿ ಉಡಿ ತುಂಬಿ ಈ ವಿಳ್ಳೆದೆಲ್ಲನ್ನು ಕತ್ರಿ ಆಕಾರದಲ್ಲಿ ಅಂದರೆ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಟು ಇಂಟು ಮಾರ್ಕಲ್ಲಿ ಇದು ಮಾಡಿ ಒಂದಷ್ಟು ಪ್ಲೇಸಸ್ಗಳಿಂದ ಚೂರು ತುದಿಯನ್ನು ಕಟ್ ಮಾಡ್ತಾರೆ. ಯಾಕಂದರೆ ನಾವು ಅಲ್ಲಿ ಹೋಗಿ ಮಾಡಿಸಿದಾಗ ಅಲ್ಲಿ ಮಾವನ ತೊಡೆ ಮೇಲೆ ಕೂರೋದಕ್ಕೆ ಆ ಥರ ಎಲ್ಲ ಆಗೋದಿಲ್ಲ, ಮತ್ತು ಕಂಪ್ಲೀಟ್ಲಿ ಅವರೇ ಜವಳ ಮಾಡೋದು. ಸೊ ಹಾಗಾಗಿ ಶಾಸ್ತ್ರ ಏನಿದೆ ಅದನ್ನು ನಾವು ಮನೆಯಲ್ಲೇ ಮಾಡಿಬಿಟ್ಟು ನಂತರ ಅಲ್ಲಿ ಅವ್ರು ಹೇಗಿದ್ರು ನಾಳೆ ಕಂಪ್ಲೀಟಾಗಿ ತೆಗಿತಾರೆ, ಅದಕ್ಕೆ ಪರ್ಫೆಕ್ಟ್ ಆಗುತ್ತೆ ಅಂತ ನಾವು ಹೀಗೆ ಮಾಡಿದ್ವಿ. ಸೊ ಪಾಪುಗೆ ಮತ್ತು ಅವ್ರ ಮಾಮಂಗೆ ಇಬ್ರಿಗೂ ಕೂಡ ಕುಂಕುಮ ಎಲ್ಲ ಹಚ್ಚಿ ಆರತಿ ಮಾಡಿ ಅಕ್ಷತೆಯನ್ನು ಹಾಕಿ ಶಾಸ್ತ್ರನ ಶುರು ಮಾಡಿದ್ವಿ. ಈ ಶಾಸ್ತ್ರನ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದು ನಾಮಕರಣ ಆದಮೇಲೆ, ಅಂದರೆ 9 ತಿಂಗಳು ಆದಮೇಲೆ ಆಗಿ, ನಾಮಕರಣ ಆಗಿ ಒಂದು 2 ವೀಕ್ಸಲ್ಲೇ, ವಿತಿನ್ 1 or 2 ವೀಕ್ಸಲ್ಲೇ ನಾವು ಹೋಗಿ ಜವಳನ ಮಾಡಿಸಿದ್ದು. ರೀಸನ್ ಏನಪ್ಪ ಅಂತಂದರೆ, ನನಗೆ ನಾಮಕರಣದಲ್ಲಿ ಅವನಿಗೆ ಬೋರ್ಡ ಆಗಿ ನೋಡೋದಕ್ಕೆ ನನಗಿಷ್ಟ ಇಲ್ಲ. ಆ್ಯಂಡ್ ಅವನದು ಅಂದರೆ ಲೈಕ್ ವಾಟ್ ಎವರ್ ನನ್ನ ಹೊಟ್ಟೆ ಇಲ್ಲಿ ಇದ್ದಾಗ ಅವನ ಹೇರ್ ಏನಿತ್ತು ಅದೇ ಇರಲಿ ಅನ್ನೋದು ನನಗೆ ಇಂಟೆನ್ಷನ್ ಇತ್ತು. ಸೊ ಹಾಗಾಗಿ ನಾಮಕರಣದವರೆಗೂ ನಾವು ಮಾಡಿಸೋದು ಬೇಡ ಅಂತ ವಿ ವರ್ ವೆರಿ ಕ್ಲಿಯರ್. ಸೊ ನಾಮಕರಣ ಆದಮೇಲೆ ಹೇಗಿದ್ರು 9th ಮಂತ್ ಅಲ್ವಾ, ಸೊ ಹಾಗಾಗಿ ಅದೇ ತಿಂಗಳಲ್ಲಿ ಹೋಗ್ಬಿಟ್ಟು ಜವಳ ಮಾಡಿಸಿದ್ವಿ. ಸೊ ದಟ್ ಬರ್ಡೇ ಟೈಮಿಗೆ ಅಂದರೆ 12th ಮಂತ್ ಅಷ್ಟೊತ್ತಿಗೆ ಸ್ವಲ್ಪನಾದರೂ ಕೂದಲು ಇರುತ್ತೆ. ಅಂದರೆ ಇನ್ನು 11th ಮಂತಿಗೆ ಮಾಡಿಸ್ತಾರೆ ಒಬ್ರೊಬ್ಬರು, ಆದರೆ ಆವಾಗ ಸರಿ ಹೋಗಲ್ಲ, ಮತ್ತು 12th ಮಂತಿಗೆ ಮತ್ತೆ ಒಂದು ಬರ್ಡೇ ಇರುತ್ತೆ, ಹಾಗಾಗಿ ಅಂತೇಳ್ಬಿಟ್ಟು ನಾವು ಆವಾಗ ಮಾಡಿಸ್ಲಿಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜಸ್ಟ್ ಇಷ್ಟು ಕೂದಲು ತೆಗಿಯೋದಕ್ಕೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದೀವಿ. ಆ್ಯಂಡ್ ವಿ ವರ್ ಜಸ್ಟ್ ಇಮ್ಯಾಜಿನಿಂಗ್ ನಾಳೆ ಪೂರ್ತಿ ಬೋಡ ಮಾಡಿಸ್ಬೇಕಾರೆ ಹೆಂಗೆಲ್ಲ ಆಡ್ತಾನೆ ಅಂತ. ಯಾಕಂದರೆ ನಮ್ಮ ಪಾಪು ಅಂತೂ ಒಂದು ಕಡೆ ಕೂರೋದಿಲ್ಲ, ಒಂದು ಕಡೆ ಇರಲ್ಲ. ಆ್ಯಂಡ್ ಅವನಿಗೆ ಯಾರಾದರೂ ಹಿಡ್ಕೊಂಬಿಟ್ರೆ ಏನೋ ಮಾಡ್ತಾ ಇದ್ದಾರೆ, ಏನೋ ಇದು ಮಾಡ್ತಿದ್ದಾರೆ ಅನ್ನೋ ಥರ ಇನ್ನೂ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಅವನು. ತುಂಬ ಅಂದರೆ ಸಿಕ್ಕಾಬಟ್ಟೆ ಓದಾಡ್ತಾ ಇದ್ದ, ಹಿಂದೆ ನೋಡ್ತಾ ಇದ್ದ ಏನೋ ಮಾಡ್ತಿದ್ದಾರೆ ಇವರು ಅಂತ ಫುಲ್ ಹಿಂಗೆ ರೆಸಿಸ್ಟ್ ಮಾಡ್ತಾ ಇದ್ದ ಭಾಳ. ಆ್ಯಂಡ್ ನಾನು ಈ ವಿಡಿಯೋ ನೋಡ್ತಾ ನಂಗೆ ಅನಿಸಿದೆ, ವಾವ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅಲ್ವಾ. ಅಂದರೆ ಒಂದೊಂಥರ ಸ್ವಲ್ಪ ವೇವಿ ಹೇರ್ ಇತ್ತು ಆವಾಗ, ಇವಾಗ ಪ್ರಾಪರಾಗಿ ಫುಲ್ ಬಂದಿಲ್ಲ. ವಿ ಆರ್ ನಾಟ್ ಶ್ಯೂರ್, ಅಂದು ಸ್ವಲ್ಪ ಕರ್ಲಿ ವೇವಿ ಸ್ಟ್ರೈಟ್ ಇದೆ ಏನು ಅಂತ ಗೊತ್ತಿಲ್ಲ. ಸೊ ಆ ಕೂದಲು ನೋಡಿ ತುಂಬ ಚೆನ್ನಾಗಿತ್ತು. ಅವ್ನ ಹೊಟ್ಟೆಯಲ್ಲಿ ಇದ್ದಾಗಿಂದನೂ ಅಷ್ಟೇ ಅವನಿಗೆ ಕೂದಲಿತ್ತು. ಫಸ್ಟ್ ಬಂದಾಗಿಂದನೂ ಹೊರಗೆ ಬಂದಾಗಿಂದನೂ ಅವನು ಯಾವತ್ತೂ ಕೂದಲಿಲ್ದಂಗೆ ನೋಡೇ ಇಲ್ಲ ನಾವು. ಬಟ್ ಆ ಬೋಡ ಮಾಡಿಸ್ದಾಗಂತೂ ತುಂಬ ಸಂಕಟ ಆಗ್ತಿತ್ತು. ಯಪ್ಪ ಏನೋ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ, ಯಾರಿದು ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಕೂದಲನ್ನು ನಾವು ತೆಗ್ಸಿದ್ದೀವಿ, ಶಾಸ್ತ್ರನ ಮುಗಿಸೋದ್ವಿ. ಇವಾಗ 3:45 ಇವಾಗ ಎದ್ದದ್ದು, ಫ್ರೆಶ್ ಅಪ್ ಆಗಿ ಇವಾಗ ಸ್ನಾನಕ್ಕೆ ಹೋಗಬೇಕು. 5:15 ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು. 10 ಮಿನಿಟ್ಸ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಗುರುಗೆ ತಳಿಸ್ತೀನಿ. ಆಮೇಲೆ ಕೊನೆಗೆ ಪಾಪುಗೆ ಸ್ನಾನ ಮಾಡ್ಸೋಣ ಅಂತ. ಅವ ಜರ್ನಿ ಟು ಪಾಪುಗೆ ಮುಡಿ ತೆಗ್ಸೋದು ಸ್ಟಾರ್ಟ್ಸ್ ಹಿಯರ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಆವಾಗಲೇ ನನಗೇನು ಮಾತಾಡೋಕ್ಕಾಗಲಿಲ್ಲ, ಫುಲ್ ಸ್ಲೀಪಿ ಹೆಡ್ಡಲ್ಲಿದ್ದೆ. ಸೊ ಈಗ ಟೈಮು 5:15, ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಸ್ಯಾರಿ ಈಸಿ. ಅಮ್ಮ ಇದ್ದಾರೆ, ಅಮ್ಮ ಬಂದಮೇಲೆ ಇಸ್ಕೊತೀನಿ, ಒಳಗಿದೆ. ಸೊ ಫೀಡಿಂಗ್ ಮಾಡೋದಕ್ಕೆಲ್ಲ ಸ್ಯಾರಿ ಸೂಪರ್ ಈಸಿ. ಸೊ ಹಾಗಾಗಿ ಐ ಪ್ರಿಫರ್ ಸ್ಯಾರಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ. ಸೊ ಆ್ಯಂಡ್ ಸುಮಾರು ದೇವಸ್ಥಾನಗಳಲ್ಲಿ ಸಲ್ವಾರ್ ವಿತ್ ದುಪ್ಪಟ್ಟ ಇದ್ದರೆ ಮಾತ್ರ ಒಳಗೆ ಬಿಡೋದು, ಹಾಗಾಗಿ ಇಲ್ಲಾಂದರೆ ಸ್ಯಾರಿ ಇರಬೇಕಾಗುತ್ತೆ. ಸೊ ಬೆಟರ್ ಸ್ಯಾರಿನ ಹಾಕ್ಕೊಂಬಿಡೋಣ ಅಂತ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನಾವು ಫಸ್ಟು ಇವಾಗ ಬಾಳೆಹೊನ್ನೂರಿಗೆ ಹೋಗ್ತಾಯಿದ್ದೀವಿ. ಬಾಳೆಹೊನ್ನೂರು ಮಠಕ್ಕೆ ಹೋಗಿ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ತೊಗೊಂಡು ನಂತರ ನಾವು
ಧರ್ಮಸ್ಥಳಕ್ಕೆ ಹೋಗ್ತಿರೋದು. ಅಲ್ಲಿ ರೂಮ್ ಬುಕ್ ಮಾಡಿರೋದು ಆಲ್ಮೋಸ್ಟ್ 1 o'clock 3 o'clock ಒಳಗೆ ನಾವು ರೂಮ್ ತೊಗೋಬೇಕು. ಆ್ಯಂಡ್ ಮುಡಿದು ಟೈಮಿಂಗ್ಸ್ ಇರೋದು ಮಾರ್ನಿಂಗ್ 5-6 ಶುರು ಆದರೆ ಮಧ್ಯಾಹ್ನ 2 ಗಂಟೆವರೆಗೂ ಇದೆ ಅಷ್ಟೇ, ಮತ್ತು 5 ಗಂಟೆಗೆ ಶುರು ಆಗುತ್ತೆ. ಸೊ ಹೋಪ್ಸೋ ನಾವು 2 ಗಂಟೆ ಒಳಗೆ ನಾವು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಮಾಡಿಸ್ಕೊಳ್ಳೋಣ ಅಂತಿದ್ದೀವಿ. ಬಿಕಾಸ್ 5 ಆದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತ ನಮ್ಮ ಕ್ಯಾಲ್ಕುಲೇಷನ್ನು. ನೋಡೋಣ ಹೆಂಗಾಗುತ್ತೆ ಏನು ಅಂತ, ಬೇಗ ಎಲ್ಲ ಹೊರಟು ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ನಾವು ಹೋಪ್ಸೋ ಎಲ್ಲದು ಸರಿಯಾಗಲಿ. ಆ್ಯಂಡ್ ಬೇಬಿನೂ ಎದ್ದಿದ್ದಾನೆ, ಅವನಿಗೂ ರೆಡಿ ಮಾಡಿಸಾಯಿತು, ನಾವು ರೆಡಿ ಆಗಾಯಿತು. ವೆಯ್ಟಿಂಗ್ ಫಾರ್ ದ ಕ್ಯಾಬ್ ಅಷ್ಟೇ, ನಾವೆಲ್ಲ ರೆಡಿ ಇದ್ದೀವಿ ಇವಾಗ, ಕ್ಯಾಬಿಗಷ್ಟೇ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಯಾ, ಆ್ಯಂಡ್ ಐ ಡೋಂಟ್ ನೋ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಇವತ್ತು. ಬಿಕಾಸ್ ಅವನು ತುಂಬ ತಲೆ ಹಿಂಗೆ ಹಿಡ್ಕೊಂಡ್ರೆ ಸಾಕು ಅಳಕ್ಕೆ ಶುರು ಮಾಡ್ತಾನೆ. ತಲೆ ಸ್ನಾನ ಮಾಡ್ಬೇಕಾದ್ರೆ ಏನೂ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಅಳ್ತಾನೆ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹೆಕ್ಟಿಕ್ ಫಾರ್ ಅಸ್ ಟುಡೇ. 3-4 ಜನ ಹಿಡ್ಕೋಬೇಕಾಗುತ್ತೆ ಅವನಿಗೆ ಇವತ್ತು ಹೇರ್ ಇದು ಮಾಡ್ಬೇಕಾರೆ. ಆ್ಯಂಡ್ ತುಂಬ ಅಳ್ತಾನೆ. ಐ ಆಮ್ ಶ್ಯೂರ್ ನೋಡೋಕ್ಕಾಗಲ್ಲ. ಕಿವಿ ಚುಚ್ಸೋದು ಅದು ದಟ್ ವಾಸ್ ಎ ಬಿಗ್ಗೆಸ್ಟ್ ಮೈಲ್ ಸ್ಟೋನ್. ಇದು ಇವಾಗ ಇನ್ನೊಂದು ಮೈಲ್ ಸ್ಟೋನ್ ಥರ ಫೀಲ್ ಆಗ್ತಿದೆ ನನಗೆ. ನಿಜ ಅವ್ನು ಹೇಗೆ ಬಿಹೇವ್ ಮಾಡ್ತಾನೋ ಏನು ಅಂತ ತುಂಬ ಅನ್ನಿಸ್ತಾ ಇದೆ. ಬಟ್ ರಿಚುವಲ್ಸ್ ಹ್ಯಾಸ್ ಟು ಬಿ ಫಾಲೋಡ್. ಹಿಂದಿ ರಿಚುವಲ್ಸ್ಗಳು ಏನೋ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಸೊ ಹಾಗಾಗಿ ಐ ಡೋಂಟ್ ಸ್ಕಿಪ್ ಇಟ್, ಐ ಡೋಂಟ್ ಲೈಕ್ ಟು ಸ್ಕಿಪ್ ಇಟ್. ವಾಟ್ ಎವರ್ ಇಟ್ ಈಸ್ ಐ ವಿಲ್ ಡೂ ಇಟ್ ನೋ ಮ್ಯಾಟರ್ ವಾಟ್. ನನಗೆ ಆ ಟ್ರಿಮ್ಮನ್ನು ಯೂಸ್ ಮಾಡೋಕ್ಕೂ ಇಷ್ಟ ಇಲ್ಲ ಕಂಪ್ಲೀಟಾಗಿ. ಅಂದರೆ ಅದೇನೋ ಅಂತಾರೆ ಹೋದ ಜನ್ಮದ್ದು ಇದೇನೇನಿರುತ್ತೆ ಅದೆಲ್ಲ ಕಳಿಯುತ್ತೆ, ಪ್ರೀವಿಯಸ್ ಲೈಫಲ್ಲಿ ಏನೇನಿತ್ತು ಅದೆಲ್ಲ ಕಳಿಯುತ್ತೆ ಅಂತಾರೆ ಮುಡಿ ತೆಗೆಸಿದಾಗ. ಹಾಗಾಗಿ ನನಗೆ ಅದು ಕಂಪ್ಲೀಟಾಗಿ ಫ್ರಮ್ ರೂಟ್ಸ್ ಅದು ಹೋಗಬೇಕು. ಸೊ ಹಾಗಾಗಿ ನಾನು ಫ್ರೆಶ್ ಬ್ಲೇಡನ್ನೇ ಯೂಸ್ ಮಾಡಿಸ್ತಾ ಇರೋದು. ಸುಮಾರು ಜನ ಇವಾಗ ಟ್ರಿಮ್ ಮಾಡಿಸ್ತಾರೆ, ಬಟ್ ಐ ಡೋಂಟ್ ವಾಂಟ್ ಟು ಯೂಸ್ ಇಟ್ ಅಷ್ಟೇ. ಆ್ಯಂಡ್ ಮತ್ತೊಮ್ಮೆ ಅವನು ಸಿಕ್ಕಾಬಟ್ಟೆ ಹೇಳೋದನ್ನು ಕೇಳಬೇಕಾಗುತ್ತೆ. ಐ ನೋ ಇಟ್ಸ್ ಫಾರ್ ಫ್ರಾಕ್ಷನ್ ಆಫ್ ಸೆಕೆಂಡ್, ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಹಾರ್ಡ್ ಫಾರ್ ಎ ಮಾಮ್ ಆ್ಯಂಡ್ ಫಾರ್ ದ ಡ್ಯಾಡ್ ಆಸ್ ವೆಲ್. ಓಕೆ, ಆ್ಯಂಡ್ ಆ್ಯಂಡ್ ದಟ್ ಹೇರ್ ಈಸ್ ವೆರಿ ಏನಂತ ಕ್ಲೋಸ್ ಟು ಮೈ ಹಾರ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ದಟ್ಸ್ ದ ಹೇರ್ ದಟ್ ನನ್ನ ಹೊಟ್ಟೆಯಲ್ಲಿ ಗ್ರೋ ಆಗಿದ್ದಂಥ ಹೇರ್ ಅದು. ಸೊ ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇದೆ ಅದಕ್ಕೆ. ಆ್ಯಂಡ್ ಅದು ಹೋಗುತ್ತೆ ಅಂದಾಗ ಒಂಥರ ಬೇಜಾರಾಗ್ತಿದೆ. ಅವನನ್ನು ಯಾವಾಗಲೂ ತಲೆ ಕೂದಲಲ್ಲೇ ನೋಡಿ ಇವಾಗ ಒಂಥರ ಬೇಜಾರಾಗ್ತಿದೆ. ಬಟ್ ಇಟ್ಸ್ ಓಕೆ, ಮತ್ತೆ ಬರೋದೇ ಅಲ್ವಾ, ಹೇರೇ ಅಲ್ವಾ. ಸೊ ಅವ್ನ ಹೇರ್ ಇವಾಗ ಒಂಥರ ಕರ್ಲಿ ವೇವಿ ಟೈಪ್ಸ್ ಇದೆ. ನೋಡೋಣ ಇವಾಗ ಹೇಗೆ ಬರುತ್ತೆ ಅಂತ. ಐದರ್ ನಂತರ ವೇವಿ ಬರಬೇಕು, ಇಲ್ಲ ಪಪ್ಪನ ಥರ ಕರ್ಲಿ ಬರಬೇಕು. ಐ ಆಮ್ ಕ್ಯೂರಿಯಸ್ ಟು ನೋ ದ್ಯಾಟ್ ಆ್ಯಸ್ ವೆಲ್. ಸೊ ಯಾ, ಬನ್ನಿ, ವಿ ಆರ್ ವೇಟಿಂಗ್ ಫಾರ್ ದಿ ಕ್ಯಾಬ್. ನೋಡಿರಿ, ಎಲ್ಲದರಲ್ಲೂ ಕ್ಯಾಬ್ ಬಂದುಬಿಟ್ಟು ನಾವು ರೆಡಿ ಆಗೋದು ಲೇಟ್ ಮಾಡಿದ್ರಿ. ಇವಾಗ ನಾವು ರೆಡಿ ಇದ್ದೀವಿ, ಕ್ಯಾಬ್ ಬರೋಕ್ಕೆ ರೆಡಿ ಇಲ್ಲ. ಸೊ ಯಾ, ದಿಸ್ ಇಸ್ ದ ಅಪ್ಡೇಟ್. ಮತ್ತು ನೆನ್ನೆ ಶಾಸ್ತ್ರ ಮಾಡಾಗಿದೆ ಅಣ್ಣನ ತೊಡೆ ಮೇಲೆ ಕೂರಿಸ್ಕೊಂಡು. ಸೊ ಇವತ್ತು ಆ್ಯಕ್ಚುಲ್ ಅಲ್ಲಿ ಹೋಗಿ ಮಾಡಿಸ್ಬೇಕು. ಮಂಜುನಾಥನ ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿ ವಾಪಸ್ ಬರೋದು ಅಂತ ನಮ್ಮ ಪ್ಲ್ಯಾನ್. ಸೊ ಬನ್ನಿ, ನಮ್ಮ ಜರ್ನಿನ ಶುರು ಮಾಡೋಣ ಟು ಧರ್ಮಸ್ಥಳ. ಹಂಗೆ ರೀ, ನಿಮ್ಮ ಕೂದಲು ನೋಡ್ಕೊಳ್ರಿ ಬಿಫೋರ್. ತೋರಿಸಿಲಿ, ಎಲ್ಲಿ ತೋರಿಸು, ಮುಖ ತೋರಿಸು. ಎಷ್ಟು ಚಂದ ಇದೆ ನಮ್ಮ ಪುಟಾಣಿ ಕೂದಲು. ಹಾಂ, ಎಷ್ಟು ಚಂದ ಇದೆ ಅಮ್ಮ, ಎಲ್ಲ ಹೋಗುತ್ತೆ. ಎಷ್ಟು ಚಂದ ಕಾಣಿಸ್ತಿತ್ತು. ಓಕೆ ಗನ್ನ, ಬಾ 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 ಮಾಡಿ. ಫೈನಲಿ ನಮ್ಮ ಕಾರ್ ಬಂತು. ಸೊ ಒಬ್ವಿಯಸ್ಲಿ ಕಾರ್ ಬಂದಮೇಲೆ ಪೂಜೆ ಮಾಡಿಲ್ದಂಗೆ ಹೋಗೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಏನೇ ಮಿಸ್ ಆದರೂ ಪರವಾಗಿಲ್ಲ, ಆದರೆ ಪೂಜೆ ಮಾಡೇ ಹೊರಡೋದು. ಸೊ ಇಲ್ಲಿ ಪೂಜೆನ ಮಾಡಿ ನಮ್ಮ ಜರ್ನಿಯನ್ನು ನಾವು ಶುರು ಮಾಡ್ತಾಯಿದ್ದೇವೆ. ಸೊ ಆಲ್ಮೋಸ್ಟ್ ನಾವು 6 ಪೀಪಲ್ಲು, ಬೇಬೀಸ್ ಎಲ್ಲ ಸೇರಿಕೊಂಡ್ರೆ 7-8 ಪೀಪಲ್ ಆಗ್ತೀವಿ. ಸೊ ಹಾಗಾಗಿ ನಮಗೆ ಬೆಸ್ಟ್ ಆಪ್ಷನ್ ಇದ್ದಿದ್ದೆ ಇನೋವಾ. ಸೊ ಹಾಗಾಗಿ ನಾವು ಅದನ್ನೇ ಬುಕ್ ಮಾಡಿದ್ವಿ. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಎಲ್ಲ ಸುಮಾರು ಸಲ ಧರ್ಮಸ್ಥಳಕ್ಕೆ ಅದಕ್ಕೆಲ್ಲ ಹೋಗ್ತಾನೇ ಇದ್ದೀವಿ. ಆ್ಯಂಡ್ ಎವ್ರಿ ಟೈಮ್ ಹೋದಾಗ್ಲೂ ಒಂಥರ ಡಿವೈನ್ ಫೀಲ್ ಬರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಕಾನನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಅವನಿಗೆ ಮುಡಿ ತೆಗ್ಸೋಕ್ಕೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಇಟ್ ವಾಸ್ ರಿಯಲಿ ಅ ಸ್ಪೆಷಲ್ ಡೇ ಫಾರ್ ಅಸ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಸ್ಲೀಪಿ ಹೆಡ್ ಆಗೋಗ್ಬಿಟ್ಟಿದ್ವಿ. ಅಂದರೆ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು.
ಇವಾಗ ಇನ್ನೇನು ಕ್ಯಾಬಲ್ಲಿ ಹತ್ತು ಕೂತಿದ ತಕ್ಷಣ ಸೋಜಾ. ಸೊ ಈಗ ಟೈಮು 8 ಈಗ ಬಾಳೆಹೊನ್ನೂರಿಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಸೊ ಫುಲ್ ಎಲ್ಲ ಕಡೆ ಹಿಮ ಬಿದ್ದಿದೆ ಆ್ಯಂಡ್ ಈಗ ಒಳಗೆ ಹೋಗಿ ಬೇಗ ದರ್ಶನ ಎಲ್ಲ ಮಾಡಿಕೊಂಡು ನಾವು ಧರ್ಮಸ್ಥಳಕ್ಕೆ ಹೊರಡ್ತೇವೆ. ಪಾಪು ಮಲ್ಕೊಂಡಿದ್ದ, ಇವಾಗ ಎದ್ದಿದ್ದಾನೆ. ಒಂದು ಕಡೆ ಬಿಸಿಲೂ ಬರ್ತಿದೆ, ಫುಲ್ ಆ ಕಡೆ ಫುಲ್ ಎಲ್ಲ ಹಿಮನೂ ಬಿದ್ದಿದೆ. ರಂಭಾಪುರಿ ಕ್ಷೇತ್ರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು. ಈ ಕಡೆ ಇರೋರಿಗೆ ಗೊತ್ತಿರುತ್ತೆ, ಅಂದರೆ ಶಿವಮೊಗ್ಗ ಕಡೆ, ಬಾಳೆಹೊನ್ನೂರು, ಹೊನ್ನಾಳಿ ಈ ಕಡೆ ಸೈಡ್ ಇರೋರಿಗೆ ಗೊತ್ತಿರುತ್ತೆ. ಇದು ತುಂಬ ಫೇಮಸ್ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಆನ್ ದಿ ವೇ ಹೋಗ್ತಾ ನಮಗೆ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಇದನ್ನು ನೋಡಿಕೊಂಡೇ ಮುಂದಕ್ಕೆ ಹೋಗೋಣ ಅಂತ ನಾವು ಹೋಗಿದ್ದು. ಆ್ಯಂಡ್ ಗುಡ್ ಥಿಂಗ್ ಏನು ಗೊತ್ತಾ, ನಾವು ಹೋಗಿದ ತಕ್ಷಣ ಅಲ್ಲಿ ಗುರುಗಳ ದರ್ಶನನೇ ಆಗೋಯಿತು. ಅಂದರೆ ಡೇ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂತ ಅಂದರೆ ಫುಲ್ಲು ಖುಷಿಯಾಗ್ಬಿಡ್ತು ನಮಗೆ. ಅಲ್ಲಿ ದರ್ಶನ ಮಾಡ್ಕೊಂಡು ವೀರಭದ್ರೇಶ್ವರ ಸ್ವಾಮಿನ ನೋಡ್ಕೊಂಡು ಹಿಂಗೆ ಹೊರಗೆ ಬರ್ತಾಯಿದ್ವಿ. ಅಲ್ಲೇ ಗುರುಗಳು ಸಿಕ್ಬಿಟ್ರು, ಗುರುಗಳ ದರ್ಶನ ಮಾಡಿದ್ವಿ. ಆ್ಯಂಡ್ ಅಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಕೂಡ ಸಿಕ್ತು. ಹೇಳ್ತಾರಲ್ಲ, ಡೇ ಚೆಂದ ಸ್ಟಾರ್ಟ್ ಆದರೆ ಎಂಡ್ ಕೂಡ ಸಖತ್ತಾಗುತ್ತೆ ಅಂತ, ಅದೇ ರೀತಿ ಆಗಿದ್ದು ನಮಗವತ್ತು. ಟೈಮು 12:15. ನಾವು ಈಗ ರೀಚ್ ಆಗಿದ್ದೇವೆ ಧರ್ಮಸ್ಥಳ. ಮುಡಿ ತೆಗ್ಸೋದಕ್ಕೆ ಇಲ್ಲಿ ಒಳಗಡೆ ಕ್ಯೂಗೆ ಹೋಗ್ತಾ ಇದ್ದೀವಿ. ಏನ ಇವಾಗ ಏನು ಮಾಡಿಸ್ತೀವಿ? ಬೋಡ ಸೊ ಜನ ಯಾರೂ ಇಲ್ಲ ಇವಾಗ. ಸೊ ಬೇಗ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ. ಲಕ್ಕಿಲಿ ಖಾಲಿ ಹೊಡಿತಾ ಇದೆ. ಅವ್ನು ಫುಲ್ ಹ್ಯಾಪಿಯಾಗಿ ಎಲ್ಲ ಕಡೆ ನೋಡ್ತಿದ್ದಾನೆ, ಜೋರು ಅಳ್ತಾನೆ ಇವಾಗ. ಬೋರ್ಡ್ ಆದಮೇಲೆ ಹಿಂಗೆ ಕಾಣಿಸ್ತಾ ಇದ್ದೀರಾ? ಹೆಂಗೆ ಕಾಣಿಸ್ತಿದೆ ನೋಡಿ ನೀನು. ಸೊ ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿದ್ದಿಲ್ಲ. ಸೊ ಇವಾಗ ಬೋಡ ಮಾಡಿಸ್ಕೊಂಡು ಹೊರಗೆ ಬಂದಿದ್ದೀವಿ. ಹೋಗಿ ನದಿಲಿ ಸ್ನಾನ ಮಾಡಬೇಕು. ಹೋಗುಂದು ಹೆಂಗೆ ಕಾಣಿಸ್ತಿದ್ರು, ಹೋಯ್ತು ಕೂದಲು ಬಂಗಾರ ಇದು. ನನಗೆ ಹೇಳು ಬರ್ತೈತೆ ನೋಡ್ಬೇಕಾದ್ರೆ. ಪಾಪುಚ್ಚಿ ಸಾರಿ ಬಂಗಾರಿ, ಸಾರಿ ಕಣ್ಣು. ಸೊ ಇವಾಗ ರೂಮಿಗೆ ರೀಚ್ ಆಗಿದ್ದೀವಿ. ರೂಮ್ ಬುಕ್ ಮಾಡಿದ್ವಿ ಮುಂಚೆನೇ ಸಹ್ಯಾದ್ರಿಲಿ. ಸೊ ಹಾಗಾಗಿ ಈಗ ಬಂದಿದ್ದೀವಿ. ಎಲ್ಲ ಬ್ಯಾಗೆಲ್ಲ ಕೆಳಗಿಟ್ಟು ಸೀದಾ ನದಿಗೆ ಹೋಗ್ತೇವೆ. ನದಿಯಲ್ಲಿ ಒಂದು ರೌಂಡ್ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನೋಡಿ ನಮ್ಮ ಗುಂಡಣ್ಣನ. ಗುಂಡ ಗುಂಡನ ನೀವು. ಸೊ ನಾವಿಲ್ಲಿ ನದಿಗೆ ಹೋಗ್ತಾ ಇದ್ದೀವಿ. ನದಿಗೆ ಹೋಗಿ ಚೆಂದ ಸ್ನಾನ ಮಾಡಿ ಮತ್ತೆ ಬಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದು. ಸ್ನಾನ ಮಾಡ್ಕೊಂಡು ಬಂದು ಒಂದು ರೌಂಡ್ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮಗ ಪವರ್ ನ್ಯಾಪ್ ಮಾಡಿ ಎದ್ದು ನಮಗಂತೂ ರೆಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಇವಾಗ ನಾವು ಸೀದಾ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದರ್ಶನ ಮಾಡಿಕೊಂಡು ಬಂದು ಚೆನ್ನಾಗಿ ರೆಸ್ಟ್ ಮಾಡೋಣ. ಬಿಕಾಸ್ ನೆಕ್ಸ್ಟ್ ಡೇ ಸುಬ್ರಹ್ಮಣ್ಯಕ್ಕೆ ಮತ್ತೆ ಬೇಗ ಎದ್ದು ಹೋಗಬೇಕಾಗತ್ತೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಹೋಗಬೇಕು ಇವಾಗ. ಹೆಂಗೆ ಕಾಣಿಸ್ತಿದ್ದೀರಾ ನೀವು? ಎಷ್ಟು ಕ್ಯೂಟ್ ಔಟ್ಫಿಟ್ ಹಾಕೊಂಡಿದ್ದೀರಾ ನೀವು. ಮೊದಲೆಲ್ಲ ತೀರ್ಥಕ್ಷೇತ್ರಗಳಿಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ದೆ. ಬಟ್ ಇವಾಗ ನಮ್ಮ ಪುಟಾಣಿನೂ ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾನೆ. ಒಂಥರ ಕಂಪ್ಲೀಟ್ ಫ್ಯಾಮಿಲಿ ಥರ ಫೀಲ್ ಆಗುತ್ತೆ ಇವಾಗ. ಮತ್ತು ಹೊರಟಿದ್ದು ಸ್ಯಾಟರ್ಡೇ ಆಯಿತಾ. ಒಂದು ಲಕ್ಕಿ ಫ್ಯಾಕ್ಟರ್ನ ಮುಂಚೆನೇ ಹೇಳಿದ್ದೇನೆ. ನಮ್ಮ ಕಾನನ ಜೊತೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೇವೆ ಎಲ್ಲದು ಸೂಪರ್ ಫಾಸ್ಟ್ ದರ್ಶನ ಆಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಇವೊಂದು ಸ್ಯಾಟರ್ಡೇ ಇದ್ದರೂ ಕೂಡ ಏನೂ ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಸೂಪರ್ ಫಾಸ್ಟ್ ದರ್ಶನ ಮುಗಿಸ್ಕೊಂಡು ಆಲ್ಮೋಸ್ಟ್ 1 ಅವರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದುಬಿಟ್ಟಿದ್ವಿ ನಾವು ಆಲ್ಮೋಸ್ಟ್.
ಮತ್ತು ಮುಡಿ ತಿಕ್ಸಿದ್ದು ಅಷ್ಟೇ, ನಾವು 2 o'clock ಒಳಗೆ ಹೋದರೆ ಸಾಕಪ್ಪ ಅಂತ ಅನ್ಕೊತಾ ಇದ್ವಿ. ಬಟ್ ಲಕ್ಕಿಲಿ ನಾವು 12:30ಗೆ ರೀಚ್ ಆಗಿಬಿಟ್ವಿ. ಆ್ಯಂಡ್ ನೋಡಿದ್ರೆ ಅಲ್ಲೂ ಕ್ಯೂ ಇಲ್ಲ. 10 ನಿಮಿಷದಲ್ಲಿ ಫುಲ್ ಜಗಳನೂ ಆಗೋಯಿತು. ಆ್ಯಂಡ್ ದರ್ಶನನೂ ಹೊರಗೆ ಬಂದ ತಕ್ಷಣ ಅಲ್ಲೂ 1 ಅವರಲ್ಲಿ ದರ್ಶನ ಆಯಿತು. ಬಟ್ ಏನು ಗೊತ್ತಾ, ನಾವು ದರ್ಶನ ಮಾಡ್ಕೊಂಡು ಬಂದ ಮೇಲೆ ಪಾರ್ಕಿಂಗ್ ಸ್ಪೇಸಲ್ಲಿ ನಮ್ಮ ಕಾರ್ ಡ್ರೈವರ್ ಹೇಳ್ತಾಯಿದ್ರು, ಒಂದು ಕಡೆ ಕಾರ್ ನಿಲ್ಲಕ್ಕೆ ಜಾಗ ಇಲ್ಲ, ಅಷ್ಟು ಜನ ಬಂದರು ಅಂತಂದರೆ. ಎಲ್ಲರೂ ಆಲ್ಮೋಸ್ಟ್ ನಾವು ರೀಚ್ ಆದಮೇಲೆ ಮಧ್ಯಾಹ್ನ ಮೇಲೆ ತುಂಬ ರಶ್ ಆಯಿತು ಅಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 2 ಆಫ್ ನಮ್ಮ ಟ್ರಿಪ್ ಟು ಧರ್ಮಸ್ಥಳ. ಸೊ ಇವಾಗ ನಾವು ಆಲ್ಮೋಸ್ಟ್ 4:30ಗೆಲ್ಲ ಎದ್ದಿದ್ದೀವಿ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಆ್ಯಂಡ್ ಇವಾಗ ಅರೌಂಡ್ 6 o'clock ಅಷ್ಟೊತ್ತಿಗೆ ಹೊರಡಬೇಕು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಗ್ರೀನ್ ಕಲರ್ ಸ್ಯಾರಿ. ಈ ಕಲರ್ ಸ್ಯಾರಿ ತುಂಬ ದಿನದಿಂದ ತೊಗೋಬೇಕು ಅಂತ ನನಗೆ ಆಸೆ ಇತ್ತು. ಸೊ ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ. ಅದಕ್ಕೆ ಮಿನಿಮಲ್ ಆಗಿ ಈ ಜ್ಯುವೆಲರಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇಯರ್ ಕಪ್ಸ್ನ ಯೂಸ್ ಮಾಡಿದ್ದೀನಿ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಗೋಯಿಂಗ್ ವಿತ್ ದಿಸ್ ಲುಕ್ ಆರ್ ನಾಟ್, ನೋಡೋಣ, ಆಮೇಲೆ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೆಡಿಯಾಗಿದ್ದೀನಿ. ಇವಾಗ ಪಾಪುಗೆ ಬೇಗ ಹೋಗಿ ಅವ್ನಿಗೂ ಸ್ನಾನ ಮಾಡಿಸ್ಬೇಕು. ಅವ್ನಿಗೊಂದು 10 minutes ಸಾಕು ಸ್ನಾನ ಮಾಡಿಸೋದಕ್ಕೆ. ಸೊ ನಾವು ಇಲ್ಲಿಂದ ಡೈರೆಕ್ಟಾಗಿ ಸೌದತ್ತಿಗೆ ಹೋಗಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ನಾವು ಶ್ರೀಕೃಷ್ಣ ಉಡುಪಿ ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಇವಾಗ ಅದೇ ಭಗವದ್ಗೀತೆ ಓದೋದು ಅದೆಲ್ಲ ತುಂಬ ಇರೋದ್ರಿಂದ ಪ್ರೊಬಬಲಿ ನಮಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಕಟೀಲು ಮತ್ತು ಕದಿರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ನಾವು ಡಿಸೈಡ್ ಆಗಿದ್ವಿ. ಸೊ ದಿಸ್ ಇಸ್ ದ ಪ್ಲ್ಯಾನ್ ಫಾರ್ ಟುಡೇ. ನೋಡೋಣ ಹೇಗೆ ಏನೇನಾಗುತ್ತೆ ಅಂತ. ವಿಲ್ ಕೀಪ್ ಯು ಅಪ್ಡೇಟೆಡ್. ಆ್ಯಂಡ್ ನಾನು ಹೋಗಿ ಬೇಗ ಬಾಪುಗೆ ರೆಡಿ ಮಾಡಿಸ್ಬರ್ತೀನಿ. ಒಂದು ಕಡೆ ನನ್ನ ಹಸ್ಬೆಂಡ್ ಎಲ್ಲ ಅದನ್ನು ಪ್ಯಾಕ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ನಮ್ಮ ಬೇಬಿನ ನಾನು ರೆಡಿ ಮಾಡಿಸ್ತಾಯಿದ್ದೆ. ಆ್ಯಂಡ್ ಲುಕ್ ಎಟ್ ಹಿಸ್ ಔಟ್ಫಿಟ್. ಓ ಮೈ ಗಾಡ್, ಇಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಅಂದರೆ ಅದ್ರ ಮೇಲೆ ಕೃಷ್ಣ ಪ್ರಿಂಟ್ ಇದೆ. ನನಗೆ ಈ ಔಟ್ಫಿಟ್ ನೋಡಿದಾಗಲೇ ಅನಿಸುತ್ತೆ ಐ ಹ್ಯಾವ್ ಟು ಬೈ ದಿಸ್. ನೋ ನನಗಿದು ಬೇಕೇ ಬೇಕು ಅಂತ ತುಂಬ ಆಸೆಪಟ್ಟು ತೊಗೊಂಡಿದ್ದು. ಆ್ಯಂಡ್ ಇದನ್ನು 1 to 2 years ತೊಗೊಂಡ್ಬಿಟ್ಟಿದ್ದೆ ಗೈಸ್. ಸೊ ಹಾಗಾಗಿ ಫಸ್ಟಿಗೆ ಯಾವುದು ಹಾಕೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗಲೂ ಹಾಕೋಕ್ಕಾಗಲ್ಲ. ಅದನ್ನು ತುಂಬ ಮಡಚಿ ಏನೇನೋ ಮಾಡಿ ನಮ್ಮ ಪಪ್ಪ ಆಲ್ಟ್ರು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಹಾಕ್ಬೋದು. ಬಟ್ ಏನೇ 2 yearsವರೆಗೂ ಹಾಕ್ಬೋದು. ಇನ್ನೊಂದು 2-3 ಸಲ ಹಾಕ್ಬಿಡ್ತೀನಿ ಅದನ್ನು. ಭಾಳ ಪ್ರಿಟಿಯಾಗಿದೆ ಆ್ಯಕ್ಚುಲಿ ಡ್ರೆಸ್. ಎಸ್ಪೆಷಲಿ ಕೃಷ್ಣ ಇರೋದಕ್ಕೆ ಅದು ಇನ್ನೂ ಪ್ರಿಟಿಯೆಸ್ಟಾಗಿ ಕಾಣಿಸ್ತದೆ. ನನಗೆ ಈ ಔಟ್ಫಿಟಲ್ಲಿ ಅವನ್ನ ನೋಡ್ತಾ ಇರೋದಕ್ಕೆ ಆ್ಯಂಡ್ ಜವಳ ಬೇರೆ ಮಾಡಿಸಿರೋದಕ್ಕೆ ಯಾವ ವೈಬ್ ಬರ್ತಾಯಿತ್ತು ಅಂದರೆ, ಈ ಬಾಜಿರಾವ್ ಮಸ್ತಾನಿ ಮೂವಿಯಲ್ಲಿ ಬಾಜಿರಾವ್ ಇದ್ದಾರಲ್ವ, ಸೇಮ್ ನನಗೆ ಅವರು ನೋಡ್ದಂಗೆ ಆಗ್ತಿತ್ತು. ಆ ಕಚ್ಚೆ ಇದು ಆ್ಯಂಡ್ ಅದು ಹಾಗೆ ಬಂದಿದೆ ನೋಡಿ. ಬೇಕಾದ್ರೆ ನೀವು ಆನ್ ಟಾಪ್ ನೋಡಿದ್ರೆ ಈ ಬಾಜಿರಾವ್ ಸ್ಟೈಲಲ್ಲಿ ಈ ಥರ ಟೈ ಮಾಡೋ ಥರ ಸೈಡಲ್ಲಿದೆ. ಸೊ ಸೇಮ್ ನಂಗೆ ಇಲ್ಲಿ ಭಾಳ ಖುಷಿಯಾಗಿ ಕುಣಿದಾಡ್ತಿರೋ ರೀಸನ್ ಏನಪ್ಪ ಅಂತಂದರೆ, ಸಮ್ ಕಲರ್ಸ್ ವಿಲ್ ಲುಕ್ ಸೋ ಬ್ಯೂಟಿಫುಲ್. ಆನೆಸ್ಟ್ ಲಿಟಲ್ ಹೇಳ್ತಿದ್ದೀನಿ. ಅದರಲ್ಲಿ ನನಗನ್ಸಿದ್ದು ಈ ಗ್ರೀನ್ ಕಲರ್ ತುಂಬ ಚೆಂದ ಕಾಣಿಸ್ತಾ ಇತ್ತು. ಆ್ಯಂಡ್ ನಾವು ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಹೋಗಿನ ಮುಂಚೆ ಫಸ್ಟ್ ಥಿಂಗ್ ಫಸ್ಟ್ ನಮ್ಮ ಪಪ್ಪಂಗೆ ನಮ್ಮ ಅಣ್ಣಂಗೆ ಟೀ ಬೇಕೇ ಬೇಕು. ಸೊ ಈಗ ಟೈಮು ಆಲ್ಮೋಸ್ಟ್ 8 o'clock ಆಗಿದೆ. ಸೊ ನಾವು ಇವಾಗ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ. ಇವಾಗ ಟೆಂಪಲ್ ಎಕ್ಸಾಕ್ಟ್ ಅಪೋಸಿಟಲ್ಲಿದ್ದೀವಿ ಇವಾಗ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ವ್ಯೂ ಆ್ಯಕ್ಚುಲಿ. ತುಂಬ ಚೆಂದ ಕಾಣುತ್ತೆ ಇಲ್ಲಿ. ದೇವರು ಹಿಂದೆ ಬೆಟ್ಟ, ಅಲ್ಲಿ ರಥ ಎಲ್ಲ ತುಂಬ ಚೆಂದ ಅನಿಸುತ್ತೆ. ಸೊ ಬೇಗ ಹೋಗಿ ನಾವು, ಅಯ್ಯೋ ನಾನು ಚಪ್ಪಲ್ ಹಾಕೊಂಬಂದ್ಬಿಟ್ಟೆ. ಸೊ ಇವಾಗ ತಿಂಡಿ ಎಲ್ಲ ತಿಂದು ಇಲ್ಲೇ ದೇವಸ್ಥಾನದಲ್ಲಿ ಉಪ್ಪಿಟ್ಟಿತ್ತು. ಸೊ ಎಲ್ಲರೂ ತಿಂದಿದ್ದೀವಿ. ಪಾಪಗೂ ಒಂಚೂರು ತಿನ್ನಿಸ್ದೆ, ತುಂಬ ಸಪ್ಪೆ ಇತ್ತು. ಸೊ ತಿಂದು ಇವಾಗ ಆದಿ ಸುಬ್ರಹ್ಮಣ್ಯ ಹತ್ರ ಹೋಗ್ತಾ ಇದ್ದೀವಿ. ದರ್ಶನ ಅಂತ ಹಿಂಗೆ ಟಕ್ ಅಂತ ಆಯಿತು. ಒಂದು 10 minutesಲ್ಲಿ ಹೊರಗೆ ಬಂದಿದ್ದೀವಿ. ತುಂಬ ಚೆನ್ನಾಗಾಯಿತು ಎಲ್ಲ ಕಡೆ ದರ್ಶನ. ಆ್ಯಂಡ್ ತಿಂಡಿನೂ ಸಿಕ್ತು. ಸೊ ಎಲ್ಲ ತುಂಬ ಚೆನ್ನಾಗಾಗ್ತಿದೆ. ಸೊ ಇವಾಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಕಟೀಲು. ಆ್ಯಕ್ಚುಲಿ ಕ್ರೌಡ್ನ ಹೆಂಗೆ ಮಿಸ್ ಮಾಡ್ಕೊಂಡು ಅಂದರೆ, ನಾವು ಸುಬ್ರಹ್ಮಣ್ಯಕ್ಕೆ ಹೊರಟಾಗ ಆ ಕಡೆ ಧರ್ಮಸ್ಥಳದಲ್ಲಿ ಜನ ಜಾಸ್ತಿ ಆದರು. ನಾವು ಸುಬ್ರಹ್ಮಣ್ಯನಿಂದ ಬಿಟ್ಟಾಗ ಜನ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ನಾವು ಎಲ್ಲೂ ಕೊಲೈಡ್ ಆಗಲೇ ಇಲ್ಲ. ಎಲ್ಲ ಕಡೆ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಕ್ರೌಡಲ್ಲಂತೂ ಎಲ್ಲೂ ಸಿಕ್ಕಾಕೊಳ್ಳೇ ಇಲ್ಲ ನಾವು.
ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಕಡೆ ದರ್ಶನ ಮಾಡಿ ತಿಂಡಿನೂ ಆಗಿತ್ತು. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಒಂದು ಕಡೆ ಪಾರ್ಕಲ್ಲಿ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಸೀದಾ ಹೊರಟಿದ್ದೆ ಕಟೀಲಿಗೆ. ಆ್ಯಂಡ್ ನನಗೆ ಫೀಮೇಲ್ ಗಾಡಲ್ಲಿ ತುಂಬ ಇಷ್ಟ ಆಗೋದು ಅಂತಂದರೆ ದುರ್ಗಾ ಪರಮೇಶ್ವರಿ, ಮಾ ದುರ್ಗಾ, ಕಾಳಿಕಾಂಬ, ವಾಟ್ ಎವರ್ ಮಾಮ್. ಅಲ್ಲಿ ತಾಯಿನ ನೋಡೋದಕ್ಕೆ ಲಿಟ್ರಲಿ ಎಷ್ಟು ಚೆಂದ ಕಾಣಿಸ್ತಾ ಇದ್ಲು ಅಂದರೆ ಆಹಾ, ತುಂಬ 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 ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಸಿಕ್ಕಾಬಟ್ಟೆ ಸೆಕೆ ಆಗಿದೆ, ಆಲ್ರೆಡಿ ಕೂದಲು ಕ್ಲಿಪ್ಪಿಂದ ತುರುಬಿಗೆ ಬಂದುಬಿಟ್ಟಿದೆ. ಆ್ಯಂಡ್ ನೀವು ಯಾರ್ಯಾರು ಕಟೀಲು ದೇವಸ್ಥಾನ ಹೋಗಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ನೀರು ಹರಿಯುತ್ತೆ ಅಂದರೆ ನೀವು ಹಿಂಗೆ ದೇವಸ್ಥಾನ ಹಿಂಗೆ ಎಂಟರ್ ಆಗ್ತಿದ್ದರೆ ಜುಯ್ ಅಂತ ಅದು ಗುಳು ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಅದು ಎಸ್ಪೆಷಲಿ ಮಳೆಗಾಲದಲ್ಲಿ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಆ್ಯಂಡ್ ಯಾರಿಗೆ ನನಗೆ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಪ್ರಸಾದ ಏನು ಅಷ್ಟೆಲ್ಲ ನನಗೆ ಐಡಿಯಾ ಇಲ್ಲ, ಬಟ್ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಅಷ್ಟು ಸಖತ್ತಾಗಿರುತ್ತೆ ಊಟ. ಆ್ಯಂಡ್ ನಮ್ಮಿಬ್ಬರು ಪುಟಾಣಿಗಳಿಗೆ ಬೆಳಗ್ಗೆಯಿಂದ ಕೂತು ಎತ್ಕೊಂಡು ಕೆಳಗೆ ಬಿಟ್ಟೇ ಇಲ್ಲ. ಪಾಪ ಸಿಯಾದರೂ ಅವಾಗವಾಗ ನಡೀತಾ ಇದ್ಲು. ನಮ್ಮ ಪುಟಾಣಿಗಂತೂ ಎಲ್ಲೂ ಕ್ರಾಲ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ನಾವು. ಅವನಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದ. ಇಲ್ಲಿ ತುಂಬ ಮದುವೆಗಳನ್ನು ಮಾಡ್ತಾರೆ, ಅಲ್ಲಿ ಮಂಟಪ ಥರ ಇದೆ. ಸೊ ಹಾಗಾಗಿ ಅಲ್ಲಿ ಬಿಟ್ಬಿಟ್ಟಿದ್ವಿ, ಚೆಂದ ಆಟಾಡ್ತಿದ್ದೆ. ಎಷ್ಟು ಖುಷಿ ಅಂದರೆ ಅವನಿಗೆ ಖುಷಿಗೆ ಪಾರನೇ ಇರಲಿಲ್ಲ. ಸೊ ನಾವು ಇವಾಗ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೇವೆ. ಅಲ್ಲಿ ಕಟೀಲು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ, ಊಟ ಅಂತೂ ಸೂಪರಾಗಿತ್ತು. ಅಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು ಒಂದು ರೌಂಡ್ ನಿದ್ದೆ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಇವಾಗ ಇಲ್ಲಿ ಹೇಗಿದೆಯೋ ರಶ್ ಏನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ. ಪಾಪುಗೆ ಕೃಷ್ಣಂದು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇರೋದು. ಸೊ ಅವನಿಗೆ ಇವತ್ತು ಕೃಷ್ಣನ ಡ್ರೆಸ್ಸೇ ಹಾಕಿದ್ದೀನಿ. ಸೊ ನೋಡೋಣ, ಇಲ್ಲೂ ಬೇಗ ದರ್ಶನ ಆಗಿ ಮನೆಗೆ ಬೇಗ ಹೋಗೋಣ. ಇದೇ ಲಾಸ್ಟ್ ನಮ್ಮದು. ಇದು ಮುಗಿಸ್ಕೊಂಡು ಸೀದಾ ಮನೆಗೆ ವಾಪಸ್ ಹೋಗೋದು. ಹತ್ತು ಟಯರ್ಡಾಗಿ ಹೋಗಿದೆ ಎಲ್ರಿಗೂ. ಈಗ ವಾಪಸ್ ಹೋದರೆ ಸಾಕು ಅನ್ನೋಷ್ಟು ಆಗೋಗಿದೆ. ಡ್ರೈವರ್ ಕೇಳ್ತಿದ್ರೆ ಎಲ್ಲಾದರೂ ಬೀಚ್ ಹತ್ರ ನಿಲ್ಲಿಸ್ಬೇಕಾ ಅಂತ. ವಿ ಆರ್ ಲೈಕ್ ಡನ್ ಫಾರ್ ದಿ ಡೇ ಅಂತ ಅನ್ನಿಸ್ತಾ ಇತ್ತು. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೇವೆ. ಇವಾಗ ಎಲ್ಲರೂ ಒಂದೊಂದು ರೌಂಡ್ ಕಬ್ಬಿನ ಜ್ಯೂಸ್ ಸುಸ್ತಾಗೋಗಿದೆ ಎಲ್ರಿಗೂ. ಅದಕ್ಕೆ ಎಷ್ಟು ಜ್ಯೂಸ್ ಕುಡಿಯೋದು? ಹಾಂ, ಅಷ್ಟೊಂದು ಇಷ್ಟನಾ ಜ್ಯೂಸ್ ನಿಮಗೆ? ಜ್ಯೂಸ್ ಕುಡ್ದಿದ್ದು ಪುಟಾಣಿಯವರು. ಇಲ್ಲಿ ಗೀತಾ ಪಾರಾಯಣ ಮಾಡ್ತಾ ಇದ್ದಾರೆ. ಗೀತಾ ಮಂದಿರ ಉಡುಪಿದು ಹೊಸದಿದು ಕಟ್ಟಿರೋದು. ಮೊನ್ನೆ ಮೋದಿಯವರು ಬಂದಿದ್ರಲ್ಲ, ಅದೇ ಇದು. ವಾವ್, ಫುಲ್ಲು ಕಾಳುಗಳಲ್ಲೇ ಮಾಡಿದ್ದಾರೆ ಮೋದಿನ ನೋಡಿ. ಆ್ಯಂಡ್ ಕೃಷ್ಣ ಮಠದಲ್ಲಿ ಏನಾಯ್ತು ಅಂದರೆ ಯಾರೋ VIP ಏನೋ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ರು. ಧರ್ಮದರ್ಶನ ಬಿಡ್ತಿರ್ಲಿಲ್ಲ. ಯೂಶಲಿ ಅಷ್ಟೊಂದು ಟೈಮ್ ಆಗಲ್ಲ ಉಡುಪಿ ಮಠದಲ್ಲಿ, ಬೇಗ ಆಗುತ್ತೆ ದರ್ಶನ. ಬಟ್ ಅವತ್ತು ನಮಗೆ ಹಂಗಾಯಿತು, ತುಂಬ ದೊಡ್ಡ ಕ್ಯೂ ಆಯಿತು. ಆ್ಯಂಡ್ ವಿ ವರ್ ಆಲ್ರೆಡಿ ಸೋ ಟಯರ್ಡ್, ಯಾರಿಗೂ ನಿಲ್ಲಕ್ಕೆ ಶಕ್ತಿ ಇಲ್ಲ, ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ 200 or 300 rupees ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ಪಟ್ನಂದ ಹಿಂಗೆ ಹೋದಿ, ದರ್ಶನ ಆಯಿತು. ಆ್ಯಂಡ್ ವಾಪಸ್ ಬಂದ್ವಿ. ಆ್ಯಂಡ್ ಇದೇ ಗೀತಾ ಮಂದಿರ ಒಳಗಡೆ ಹೀಗೆ ಕಾಣಿಸ್ತಾ ಇದೆ. ದಶಾವತಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಕೆಲವೊಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಸ್ಟ್ರೈಟ್ ಅವೇ ವಾಪಸ್ ಮನೆಗೆ ಬಂದುಬಿಟ್ವಿ. ಲಿಟರಲಿ ಅದಾದಮೇಲೆ ನನಗೆ ಬ್ಲಾಗ್ ಮಾಡೋಷ್ಟು ಶಕ್ತಿ ಇರಲಿಲ್ಲ. 2 ದಿನದಿಂದ ಬೇಗ ಎದ್ದು ತುಂಬ ಟಯರ್ಡಾಗಿ ಹೋಗಿತ್ತು. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಲವ್ ಯು, ಟಾಟಾ, ಬಾಯ್.